ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ಈಗ ಎದ್ದ ತಕ್ಷಣ ಬಾತ್ರೂಮ್ಗೆಲ್ಲ ಹೋಗಿ ಎಲ್ಲ ಮುಗಿಸಿ ಇವಾಗ ಟೆರೆಸ್ ಮೇಲೆ ಈಗ ಬಂದಿದ್ದೀನಿ. ಸ್ವಲ್ಪ ಹೊತ್ತು ಹಂಗೆ ಸನ್ಲೈಟ್ ತಗೊಳ್ಳೋಣ ಅಂತ. ನೋಡಿ ಇಲ್ಲಿ ಸನ್ರೈಸ್, 8 ಗಂಟೆಯ ಸನ್ರೈಸ್ ಹೆಂಗ್ ಬರ್ತೈತೆ. ನೆನ್ನೆ ನಮ್ಮ ಮನೆ ಹತ್ರ ಪಚ್ಚಬಾಳೆಹಣ್ಣವರು ಮಾರ್ಕೊಂಡು ಬರ್ತಿದ್ರು. ಇವಾಗ ನೋಡಿ ಇಲ್ಲಿ ಅಣಬೆ ಇದು ಏನು ಮಶ್ರೂಮಿಗೀಗ ಜಸ್ಟ್ ಈಗ ವಾಶ್ರೂಮು ಅಂತಿದ್ದೆ ಗೈಸ್. ಆದರೂ ಮಾತ್ರ ಹಿಂಗೆ ಬೆಳಗ್ಗೆ ಒಂದು 7:30-8 ಗಂಟೆ ಹಿಂಗೆ ಟೆರೆಸ್ ಮೇಲೆ ಬಂದು ಹಿಂಗೆ ವಾಕ್ ಮಾಡೋಕೆ ಏನೋ ಚಂದ ಗುರು. ಗೈಸ್, ನಮ್ಮ ಗಾನವಿನ ಇವಾಗ ಟೆರೆಸಿಗೆ ಬಂದು ಸನ್ಲೈಟ್ ತಗೊಳಕ್ಕೆ. ಆಯ್ತು, ತಾಳು ನಿಮಿಷ ಗೈಸ್. ಲಾಸ್ಟ್ ವ್ಲಾಗಲ್ಲಿ ಇವಳು ಏನಂತ ಹೇಳಿದ್ಲು ಹೇಳಿ ಗೈಸ್? 4 ಗಂಟೆ ಹಂಗೆ ಬೆಳಗ್ಗೆ ಎದ್ದು ಓದ್ಕೊತೀನಿ ಅಂತ. 4 ಗಂಟೆಗೆ ಅಂದಿದ್ಯಾ, ನೀನ್ ತಗೊಳಲ್ಲ ಅಂತ ಸುಮ್ಮನಿರೋ ಆಯ್ತಾ ಗೈಸ್. 4 ಗಂಟೆಗೆ ಎದ್ಬಿಟ್ಟು ನಾನು ವ್ಲಾಗ್ ಮಾಡ್ತೀನಿ, ಬೇಕಾದ್ರೆ ವ್ಯೂವರ್ಸ್ಗೂ ತೋರಿಸ್ತೀನಿ ಅಂತ ಹೇಳಿದ್ಲು. ಎಂತದ್ದು ಎದ್ದಿಲ್ಲ ಗೈಸ್. ಎದ್ದಿದ್ದೀನಿ 4:15 ಎದ್ದಿದ್ದೀನಿ ಅಂತ ಸುಳ್ಳು ಹೇಳಿದ್ಲು. ಅಕಸ್ಮಾತ್ ಎದ್ದಿದ್ರು ನೀನು ವ್ಲಾಗ್ ಮಾಡ್ಬೇಕಿದ್, ನೀನು ಏನಕ್ಕೆ ಮಾಡ್ಲಿಲ್ಲ? ನೀನು 4 ಗಂಟೆಗೆ ಎದ್ದಿದ್ದೀನಿ ಅಂದೆ. ಇಲ್ಲಾಂದ್ರೆ ನಾನು 4 ಗಂಟೆಗೆ ಎದ್ದರೆ ಕೊಡ್ಸುವೆ, ಇಲ್ಲಾಂದ್ರೆ ಕೊಡ್ಸಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ. ಅಲ್ಲ, ಈಗ ನೀನೇ ಹೇಳಿರ್ತಾನೆ ಈಗ 4:15 ಎದ್ದೆ ಅಂತ. ಹಂಗಾರೆ ಈಗ ನಾನು ಕೊಡಿಸ್ತೀನಾ? ಇಲ್ಲ. ಮತ್ತೆ ಹಂಗ ವ್ಲಾಗ್ ಮಾಡಿದ್ದಿದ್ರೇನು ಸೇಮ್ ಹಂಗೆ ಹೇಳ್ತಿದ್ದೆ, ಇವಾಗ್ಲೂ ಸೇಮ್ ಹಂಗೆ ಹೇಳ್ತಿದ್ದೆ. ನಾಳೆ ಮತ್ತೆ ಎದ್ಬಿಟ್ಟಲ್ಲ ಬಿಡು. ಸರಿ, ನಿಂಗೆ ಲಾಸ್ಟ್ ಒಂದೇ ಒಂದು ಕ್ವಶನ್ ಕೇಳ್ತೀನಿ. ನಿನ್ ಬುದ್ಧಿವಂತೇನ ದಡ್ಡಿನ? ಹೇಳು ಗೈಸ್. ನೋಡಿ ಇಲ್ಲಿ ಗೈಸ್, ಇದಕ್ಕೆ ಆನ್ಸರೇ ಮಾಡಲ್ಲ. ಹೇಳು, ನಿನ್ ಬುದ್ಧಿವಂತೇನ ದಡ್ಡಿನ? ಹೇಳು. ಸರಿ, ಬೇಗ ಕಾಲೇಜಿಗೆ ರೆಡಿ ಆಗು ಗೈಸ್. ಹಂಗೆ ಇವಾಗ ನಮ್ಮಮ್ಮ ಏನೋ ಹೇಳ್ತಿದ್ರು, ಏನೋ ಅಂದರೆ ಸ್ವಲ್ಪ ಇವತ್ತೇನೋ ಕೆಲಸ ಇದೆ ಅಂತ. ನಮ್ಮ ಗಾನವಿನ ಬಿಟ್ಬಿಟ್ಟು ಸ್ವಲ್ಪ ಎಲ್ಲಿಗೋ ಹೋಗ್ಬೇಕಂತ. ಕೆಲಸ ನೋಡೋಣ ಏನು ಅಂತ ನಂಗೂ ಕ್ಲೀನಾಗಿ ಗೊತ್ತಿಲ್ಲ ಗೈಸ್. ಹಂಗಂತ ಮೊನ್ನೆ ಬ್ಲಾಗಲ್ಲಿ ನೀವು ಇಲ್ಲಿ ನೋಡಿದ್ರಿ, ನಾನು ಇಲ್ಲಿ ಕ್ಲೀನ್ ಮಾಡೋಣ ಅಂತ ಇಲ್ಲಿ ಶೆಡ್ ಕಡೆ ಅಂತೀನಿ, ಇಲ್ಲಿ ಟೆರೆಸಿಗೆ ಬಂದಿದ್ದೆ. ಬಟ್ ಜಾಸ್ತಿ ಬಿಸಿಲು ಇತ್ತು ಅಂತ ಆಮೇಲೆ ಸಂಜೆಗೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಮತ್ತೆ ಇಲ್ಲಿ ಬರಲಿಲ್ಲ, ಕ್ಲೀನು ಮಾಡಲಿಲ್ಲ ಗೈಸ್. ನೋಡೋಣ, ಇವತ್ತು ಸಂಜೆ ಫ್ರೀ ಇದ್ದರೆ ಪಕ್ಕಾ ಮಾಡ್ತೀನಿ, ಈ ಕೆಲಸನ ಪಕ್ಕಾ ಮುಗಿಸ್ತೀನಿ ಗೈಸ್. ಅಲ್ಲಿ ನೋಡಿ, ಅಲ್ಲಿ ನಮ್ಮ ಮನೆ ಬೀದಿ ನಾಯಿಗಳು, ಒಂದು ಸುಂದ್ರಿ ಇನ್ನೊಂದು ಕರಿಯ ಹೆಂಗೆ ಆಟ ಆಡ್ತಿದ್ದಾವೆ ಅಂತ. ನೋಡಿ, ಒಂದೇ ವಿಷಲ್ ಹೊಡೆದಿದ್ದು, ಅದಕ್ಕೆ ಕೇಳ್ತು. ಬಂತು ಇಲ್ಲಿ 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 ಅಮ್ಮ, ಸ್ನಾನಕ್ಕೆ ಹೋಗ್ಲಾ? ನಾನು ಹೋಗ್ಲಾ? ಇದೇನು ಪ್ರೋಟೀನ್ ಶೇಕ್ ಮಾಡಿದ್ಯಾ? ಹಾಂ, ಸ್ನಾನದಿಂದ ಬಂದು ಕುಡಿತೀನಿ. ಹೌದಾ? ಕ್ಲೀನಾಗಿ ತಿಕ್ಕಳವ ಮಕ್ಕವ. ಸುರಸುಂದರಿ ವರೆವಾ ಇರುವ. ಇಲ್ಲ ಐತೆ ಇಲ್ಲ, ಐತ್ ಸುಮ್ನಿರೋ, ಅಲ್ಲಿ ತೋರ್ಸುತ್ತೆ. ಗೈಸ್, ನಮ್ಮ ಗಾನವಿನೀಗ ಕಾಲೇಜಿಗೆ ಬಿಡೋಕ್ಕೀಗ ಕಾರಲ್ಲೀಗ ಬಿಡ್ತಿದ್ದೀನಿ. ನಮ್ಮ ಗಾನವಿನ ಏನಕ್ಕಂದ್ರೆ ಏನಕ್ಕಂದ್ರೆ ಇವತ್ತು ಅವಳು ಟೆಸ್ಟ್ ಇದೆಯಲ್ಲ, ಕಾರಲ್ಲಿ ಬಿಟ್ರೆ ಚೆನ್ನಾಗಿ ಮಾಡ್ತಾಳಂತೆ ಟೆಸ್ಟು. ಅದಕ್ಕೆ ಕಾರಲ್ಲಿ ಬಿಡ್ತಿದ್ದೀನಿ ಈಗ. ಇಲ್ಲ ಗೈಸ್, ಈಗ ಸ್ವಲ್ಪ ಕಾರಲ್ಲಿ ಈಗ ಸ್ವಲ್ಪ ಹೊರಗಡೆ ಹೋಗ್ಬೇಕಿತ್ತು, ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಕಾರು ಶೆಡ್ಡಿಂದ ತೆಗ್ದಿದ್ದು. ಇನ್ನೇನು ಆಮೇಲೆ ಇವಳಿಗೂ ಇನ್ನೇನು ಕಾಲೇಜಿಗೆ ಬಿಡ್ಬೇಕಿತ್ತಲ್ಲ ಅಂದ್ಬಿಟ್ಟು ಈಗ ಕಾರಲ್ಲೇ ಈಗ ಬಿಡ್ತಿರೋದು. ಓದಿದ್ಯಾ ಗಾನು? ಹಾ, ಪಕ್ಕ ಬರೀ ರೀಲ್ಸ್ ನೋಡ್ಕೊಂಡೆ ಕೂತಿದ್ದಲ್ಲ. ಸರಿ ಬಾಯ್, ಚೆನ್ನಾಗಿ ಮಾಡು. ಸಂಜೆ ಬಿಡುತ್ತಾ? ಸರಿ ಬಾಯ್. ಮನೆಗೆ ಬಂದಾಯ್ತು ತಿಂಡಿ. ದೋಸೆ ಮಾಡೋರು ನಮ್ಮಮ್ಮ. ದೋಸೆಗೆ ಇದು ಯಾವ್ದು ಸಾಂಬಾರು? ಇದು ಕಡಲೆಕಾಳು ಸಾಂಬಾರು. ತುಪ್ಪ ಹಾಕಮ್ಮ ಗೈಸ್. ನೋಡಿ ಇಲ್ಲಿ ದೋಸೆಗೆ ಇವಾಗ ನಾನು ಏನು ತಿಂತಿದ್ದೀನಿ ಅಂತ, ಯಾವ್ದ್ರಲ್ಲಿ ನೆನ್ನೆ ಪಾಯಸ ಮಾಡಿರಲ್ಲ ನಮ್ಮಮ್ಮ, ಹೆಸರು ಬೇಳೆ ಪಾಯಸ, ಅದಕ್ಕೀಗ ಹೆಚ್ಕೊಂಡೀಗ ತಿಂತಿದ್ದೀನಿ. ನಿಂಗೆ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇರಬೇಕು.
ಗೈಸ್ ಆ್ಯಕ್ಚುಲಿ ಈಗ ಲಾಸ್ಟ್ ವ್ಲಾಗ್ ಬೇರೆ ಈಗ ಎಡಿಟ್ ಬೇರೆ ಮಾಡಿಲ್ಲ, ಅದಕ್ಕೀಗ ಇಲ್ಲಿ ಬ್ಯಾಗಲ್ಲಿ ಏನೋ ಹೆಡ್ಫೋನು ಜೊತೆಗೆ ಪವರ್ ಬ್ಯಾಂಕು ಚಾರ್ಜರು ಎಲ್ಲ ಇಟ್ಕೊಂಡಿದ್ದೀನಿ ಗೈಸ್. ಇಲ್ಲೇ ಆದರೆ ಕಾರಲ್ಲೇ ಕೂತ್ಕೊಂಡು ಎಡಿಟ್ ಮಾಡೋಣ ಅಂತ. ಇನ್ನೇನು ಸಂಜೆ 6 ಗಂಟೆಗೆ ಬೇರೆ ವ್ಲಾಗು ಅಪ್ಲೋಡ್ ಮಾಡಬೇಕಲ್ಲ. ನೋಡಿ ನೆನ್ನೆ ನಾಯಿಗಳಿಗೆ ಅನ್ನ ಹಾಕಿದ್ದು ಎಲ್ಲ ತಿಂದಿದ್ದಾವೆ ಗೈಸ್. ಆ್ಯಕ್ಚುಲಿ ಇವಾಗ ನಾನು ನಿಮಗೆ ಹೇಳಿದ್ದೆ ಅದೊಂದು ಕೆಲ್ಸದ ಮೇಲೆ ಈಗ ಹೋಗ್ತಿದ್ದೀವಿ ಅಂತ, ಬಟ್ ಈಗ ಕ್ಯಾನ್ಸಲ್ ಅಂದರೆ ಸ್ವಲ್ಪ ಲೇಟ್ ಆಯಿತು, ಅಂದರೆ ಹೊರಟಿದ್ದು ಲೇಟ್ ಆಯಿತು. ಕರೆಕ್ಟಾಗಿ ನಾವು ಲೊಕೇಶನ್ ಕ್ಲೀನಾಗಿ ನೋಡಿರಲಿಲ್ಲ. ಅದು ಎಷ್ಟು 190 ಕಿಲೋಮೀಟ್ರ್ ತೋರಿಸಿತ್ತು ಮನೆಯಿಂದ. ಅಷ್ಟು ಕಿಲೋಮೀಟ್ರ್ ಇದ್ದಾಗ ಮನೆಯಿಂದ ಬೆಳಗ್ಗೆ ಬೇಗ ಹೊರಡಬೇಕಿತ್ತು, ಬಟ್ ನಮಗೂ ಗೊತ್ತಾಗ್ದಲೆ ಸ್ವಲ್ಪ ಲೇಟ್ ಮಾಡಿಬಿಟ್ಟು ಆಮೇಲೆ ಅಲ್ಲಿಗೆ ತಲುಪದೆ ಮಧ್ಯಾಹ್ನ ಆಗುತ್ತೆ. ಇನ್ನಲ್ಲೆಲ್ಲ ಕೆಲಸ ಪಾಪ ಇನ್ನೂ ಲೇಟ್ ಆಗುತ್ತಾ, ಲೇಟ್ ಆಗುತ್ತೆ. ಅದಕ್ಕೆ ಯೂಟರ್ನ್ ಹೊಟ್ಕೊಂಡು ಈಗ ಮನೆ ಕಡೆನೇ ಈಗ ಹೋಗ್ತಿದ್ದೀವಿ. ಅತ್ಲಾಗಿ ನಾಳೆ ಹೊರಡೋಣ ಅಂತ. ನಾಳೆ ಬೆಳಗ್ಗೆ ಹೆಂಗೆ ಅಪ್ಪ ಅಮ್ಮ ಜಗಳ ಆಡ್ಕೊಂಡು ವಾಪಸ್ ಅಪ್ಪ ಮಕ್ಳು ಇಬ್ಬರೇ ಅಲ್ಲ, ನಿಮ್ಗೆ ಗೊತ್ತಲ್ಲ ಇದು ಹಳೆ ಕಾಯಿಲೆ ಇದು ಅಲ್ವಾ? ನಿನ್ಗೆ ಹುರ್ಕೊಳ್ಳೋದು ಬಿಟ್ರೆ ಇನ್ನೇನು ಗೊತ್ತು ಹೇಳಿ ನಿನ್ಗೆ ಅಲ್ವಾ? ಕರೆಕ್ಟಾಗಿ ತಪ್ಪಿದ್ರೆ ಯಾವತ್ತು ಒಪ್ಕೊಂಡಿದ್ಯಾ ನೀನು? ನಾನು ತಪ್ಪು ಮಾಡ್ರೆ ತಪ್ಪು ಅಂತಾನೆ ಹೇಳಲ್ಲ. ಬಾ, ನೀನೇನು ದೇವರಲ್ಲ. ಇದು ಹೋಗಿ ಬರೋಣ ದೇವಸ್ಥಾನ ಮಠಕ್ಕೆ. ಇದು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಪಾಪ. ಬೈ 2 ಮಿನಿ ಕಾಫಿ ಗೈಸ್. ದೇವಸ್ಥಾನದಿಂದ ಡೈರೆಕ್ಟ್ ಇಲ್ಲೇ ನಮ್ಮಮ್ಮ ಕಾಫಿ ಕುಡಿಯೋಣ ಅಂತ ಅಂದರು. ಯಾಕೋ ನಮ್ಮಮ್ಮಂಗೆ ಲೈಟಾಗಿ ತಲೆನೋವು. 1 ನಿಮಿಷ ತಡೀರಿ ಗೈಸ್ ಆಯಿತಾ. ಲೈಟಾಗಿ ತಲೆನೋವು ಅಂತಿದ್ರ, ಅದಕ್ಕೆ ಕಾಫಿ ಕುಡಿಯೋಣ ಅಂತಂದ್ರು. ಅದಕ್ಕೆ ಇಲ್ಲಿ ಸ್ಫೂರ್ತಿ ಕಾಫಿ ಕಡೆಗೆ ಈಗ ಬಂದಿದ್ದೀವಿ. ಅಲ್ಲೊಂದು ಕಾಫಿ ಕುಡ್ಕೊಂಡು ಆಮೇಲೆ ಮನೆಗೆ ಹೋಗೋಣ. ಆಮೇಲೆ ಮನೆಗೆ ಹೋಗಿ ಅಮ್ಮ ಅಡುಗೆ ಮಾಡಬೇಕು. ಮಾಡಾಗೈತಾ? ಇನ್ನೇನೆಲ್ಲ ಸಾಂಬಾರೆಲ್ಲ ಇತ್ತಲ್ಲ. ನನ್ನ ಪ್ರೋಟೀನ್ ಶೇಕು ಕಾಫಿ ರೆಡಿ. ಇದು ಈ ಸೈಜ್ ಕರೆಕ್ಟ್ ಆಗೈತೆ ನಿಮಗೆ ಕಾಫಿ? ಫಸ್ಟ್ ಟೈಮ್ ಅಂದರೆ ಅವತ್ತು ಬಂದಿದ್ದು ಸ್ವಲ್ಪ ದೊಡ್ಡದಾಯಿತು. ಇದು ದೊಡ್ಡದೈತೆ ಸಾಕಣ, ಕರೆಕ್ಟ್ ಆಗೈತೆ ಇದು. ಅಂದರೆ ಇಲ್ಲಿ ಚೆನ್ನಾಗಿರುತ್ತೆ ಮನೆಗಿಂತ. ಗೈಸ್ ನನಗೂ ಈಗ ಕಾರಲ್ಲಿ ಹೋಗಿದ್ವಲ್ಲ, ಆ AC ಸ್ವಲ್ಪ ನನಗೂ ತಲೆನೋವುತ್ತಿತ್ತು. ಇವಾಗ ಕಾಫಿ ಕುಡಿತಾ ಎಷ್ಟು ರಿಲೀಫ್ ಆಗ್ತೈತೆ ಗೊತ್ತಾ ಗೈಸ್. ಇವಾಗ ಮನೆಗೆ ಬಂದಾಯ್ತು. ಈಗ ಏನು ಮಾಡ್ಬೇಕಂದ್ರೆ ಈಗ ಲಾಸ್ಟ್ ವ್ಲಾಗನ್ನ ಈಗ ಎಡಿಟ್ ಮಾಡಬೇಕು. ಎಡಿಟ್ ಬೇರೆ ಮಾಡಿಲ್ಲ, ತುಂಬಾನೇ ಇದೆ ಗೈಸ್. ಆ್ಯಕ್ಚುಲಿ ವ್ಲಾಗನ್ನ ಎಲ್ಲ ಲಾಸ್ಟ್ ವ್ಲಾಗನ್ನ ಎಲ್ಲ ಎಡಿಟ್ ಎಲ್ಲ ಮಾಡಾಯ್ತು ಗುರು, ಸಕ್ಕತ್ತಿತ್ತು. ಜೊತೆಗೆ ಕಮೆಂಟ್ ಎಲ್ಲ ಓದಿದ್ನಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇರೆ ಹಿಡಿತು. ಜೊತೆಗೆ ಇವತ್ತಿನ ವ್ಲಾಗು ಜಾಸ್ತಿ ಹಾಗೇ ಇಲ್ಲ. ಏನಕ್ಕಂದ್ರೆ ಸ್ವಲ್ಪ ಮನೆಗೆಲ್ಲ ಸ್ವಲ್ಪ ನೆಂಟರು ಎಲ್ಲ ಬಂದಿದ್ರು, ಸ್ವಲ್ಪ ಈ ಕಡೆ ಸೈಡು ಬಿಸಿ ಬೇರೆ ಇದ್ದೆ. ಜೊತೆಗೆ ನಮ್ಮ ಗಾನವಿನುವ ಇವತ್ತು ಟೆಸ್ಟ್ ಮುಗಿಸ್ಕೊಂಡು ಬಂದ್ಲು. ಕಾಲೇಜಿಂದ ಬಂದ ತಕ್ಷಣ ಯಾಕೋ ಬೇಜಾರಲ್ಲಿ ಏನ್ ಕಾಣೋದು ಅದಕ್ಕೆ ಬೇಜಾರಲ್ಲಿದ್ದ ಮದುವೆ ಆಗಿದ್ಕೆ ಅದಕ್ಕೆಲ್ಲ ಯಾರು ಕಾಲ್ ನೋವ್ತಾಯಿತ್ತು ಅಷ್ಟೇ. ಇವಾಗಲಿ ಎಕ್ಸಾಮ್ ಟೆಸ್ಟ್ ಚೆನ್ನಾಗಿ ಮಾಡ್ದ? ಎಷ್ಟು ಮಾರ್ಕ್ಸ್ ಬರ್ತದೆ? ಎಷ್ಟು ಈ 4 ಇಂಟರ್ನಲ್ಸ್ ತಾನೆ, ಅಷ್ಟ್ರಲ್ಲಿ ಜಾಸ್ತಿ 50ಗೆ ಎಷ್ಟು ಬರುತ್ತೆ ಅಂತ ಕೇಳ್ತಿರೋದು? ಮ್ಯಾಕ್ಸ್ ಒಂದು 40 ಬರ್ಬೋದು. 40 ಬರ್ಬೋದು ಅಷ್ಟೇ, ಸಾಕ್ಬಿಡು, ಜಾಸ್ತಿ ಏನಕ್ಕೆ. ಸರಿ ಗೈಸ್ ಆಯ್ತಾ. ಜೊತೆಗೆ ಇವಾಗ ಊಟಕ್ಕೆ ಬೇರೆ ನಮ್ಮಮ್ಮ ಊಟಕ್ಕೆ ಈಗ ಏನು ಮಾಡೋರೋ ಗೊತ್ತಿಲ್ಲ. ಈಗ ಆ್ಯಕ್ಚುಲಿ ಈಗ ಊಟದ ಟೈಮು. ಬೆಳಗ್ಗೆ ಹಂಗೆ ವ್ಲಾಗ್ ನಿಲ್ಸಿದ್ದು, ಮತ್ತೆ ವ್ಲಾಗ್ ಏನೂ ಮಾಡಿರಲಿಲ್ಲ. ಅದೇ ಹೇಳಿದ್ನಲ್ಲ, ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ, ಜೊತೆಗೆ ಎಡಿಟಿಂಗು ಜಾಸ್ತಿ ಇತ್ತು. ಈಗ ಊಟಕ್ಕೀಗ ಏನಮ್ಮ ಈಗ ಊಟಕ್ಕೆ ಚಿತ್ರಾನ್ನ. ನೆಂಚಕ್ಕೆ ಮೊಟ್ಟೆ ಬೇಡ, ಕಬಾಬ್ ಏನಾದ್ರು ತರ್ತೀನಿ ಅದ್ಲಾಗಿ. ಶಿವಣ್ಣ ಕಬಾಬಿಗೆ ಹೋಗಿ ಗೈಸ್, ಅದ್ಲಾಗಿ ಹೋಗಿ ಕಬಾಬ್ ಆದ್ರೂ ತಗೊಬರೋಣ. ರೆಡಿ ಆದ್ಲೆ ನಮ್ ಗಾನವಿ ಜಾದು ಕಬಾಬ. ಏನ್ ಗಾನ? ಗೋಬಿನ ಕಬಾಬ ನಾವು ಗೈಸ್ ನೋಡಿ. ಇಲ್ಲೊಂದು ಶವರ್ಮಾ ಓಪನ್ ಐತೆ, ಶವರ್ಮಾ ಸಿಟಿ ಅಂತ. ಒಂದ್ಸಲ ಟ್ರೈ ಮಾಡ್ಬೇಕು ಗುರು. ಅಲ್ಲಿ ಅಂಕಲ್ 2 ಪ್ಲೇಟ್ ಕಬಾಬ್ ಪಾರ್ಸಲ್ ಅಷ್ಟೇ. ಇಲ್ಲಿ ಗೈಸ್ ಬಿಸಿ ಕಬಾಬು ಪಾರ್ಸಲ್ ತಗೊಂಡಾಯ್ತು. ಕಬಾಬಿಗೆ ಏನಂದ್ರೆ ಚಿಕನ್ ಅಂತಿದ್ದೀನಿ, ಚಿತ್ರಾನ್ನ. ನಮ್ಗೆ ಆನೆಬಿ ಫೇವ್ರೇಟ್. ಅನ್ನ ಸಾಂಬಾರಿಗೆ ಸಾಂಬಾರಿಲ್ಲ, ಅದಕ್ಕೆ ಚಿತ್ರಾನ್ನ ಮಾಡ್ತೀರಾ ದೊಡ್ಡಮ್ಮ?
ಚೆನ್ನಾಗಿರುತ್ತೆ ಕಾನು. ನಾನು ಇವತ್ತು ಬೆಳಗ್ಗೆ ದೋಸೆಗೆ ಪಾಯಸ ಅದ್ರಲ್ಲಿ ತಿಂದೆ ಗೊತ್ತಾ? ಅದು ಎಲ್ಲರೂ ತಿಂತಾರೆ, ಆಲ್ಮೋಸ್ಟ್ ಅಜ್ಜಿ ಎಲ್ಲ ತಿನ್ನುತ್ತೆ, ಅದಕ್ಕೆ ನೀನು ಕುತ್ಕೊಂಡು ತಿಂದಿದೆ. ಅದಕ್ಕೆ ಬಾ, ಚಿತ್ರಾನ್ನ ಕಬಾಬು ಚೆನ್ನಾಗಿರುತ್ತೆ ಗೈಸ್. ಆಕ್ಚುಲಿ ಇವತ್ತು ಫುಡ್ ಕೋರ್ಟ್ ಅಲ್ಲಿ ನೋಡಿ, ಇಲ್ಲಿ ಜನ ಕಡಿಮೆ ಅಲ್ವಾಗ? ಇವತ್ತು ಕಡಿಮೆ ಇದ್ದಾರೆ. ಅದೇ ಇವತ್ತು ಸ್ವಲ್ಪ ಕಡಿಮೆ ಇದ್ದಾರೆ ಜನ. ಇವತ್ತು ಡೇ ಯಾವುದು? ಗುರುವಾರ. ಅದೇ ಶನಿವಾರ ಭಾನುವಾರ ಸ್ವಲ್ಪ ರಶ್ ಇರುತ್ತೆ. ವಾರ ಮಾಡ್ತಾರೆ ಅಲ್ಲ. ಮತ್ತೆ ಫುಡ್ ಕೋರ್ಟಿಗೆ ಬಂದ್ರೆ ಚಿಕನ್ ತಿನ್ನಲ್ಲ, ಪಾನಿಪುರಿನೇ. ಜೊತೆಗೆ ಟೈಮ್ ಬೇರೆ ಎಷ್ಟು, ಒಂದು 8:30 ಆಗಿಲ್ವ ಟೈಮು? 8:45. ಅದೇ ಮನೆಗೆ ಸೇರ್ಕೊಬಿಟ್ಟವ್ರೆ. ಅದೇ ಒಂದು 7 ಗಂಟೆ 7:15 ಬಂದಿದ್ರೆ ಜನ ಇರೋರು. ಗೈಸ್, ಮನೆ ಕಬಾಬ್ ತಗೊಂಡ್ ಬಂದ ತಕ್ಷಣ ಇಡೀ ಮನೆ ಕಬಾಬ್ ಎಲ್ಲ ಫುಲ್ಲು, ಅಂದ್ರೆ ಇಡೀ ಮನೆ ಕಬಾಬ್ ಅಂತೀನಿ, ಇಡೀ ಮನೆ ಎಲ್ಲ ಫುಲ್ ಕಬಾಬ್ ಸ್ಮೆಲ್ಲು ಮಾತ್ರ. ಅಮ್ಮ, ಈಗ ಕಬಾಬಿಗೆ ಚಿತ್ರಾನ್ನನೇ ತಾನೆ? ಮತ್ ಗಾನವಿ ನೋಡಿಲಿ, ನಾನು ಅನ್ನ ಸಾಂಬಾರ್ ತಿಂತೀನಿ ಅಂತ ಅವಳು. ಕಣವ, ಸ್ವಲ್ಪ ಚಿತ್ರಾನ್ನ ತಿನ್ನವ, ಹೊಸ ಹೊಸ ಟೇಸ್ಟ್ ಕಂಡಿಡ್ಕಡವ. ನೀನು ಇನ್ಯಾವಾಗ ತಪ್ಪಾಗದ್ ಮತ್ತೆ ನೀನು? ಅಮ್ಮ, ಮೈಸೂರು ಪಾಕ್ ಸ್ವೀಟು ಯಾವತ್ ತಂದಿದ್ದು? ಅವಾಗ ನಮ್ಮ ಅಜ್ಜಿ ಬಂದಿತ್ತಲ್ಲ, ಅವಾಗ ನಮ್ಮ ಅಜ್ಜಿಗೋಸ್ಕರ ಹರ್ಷ ಬೇಕರಿಂದ ಮೈಸೂರು ಪಾಕ್ ತಂದಿದ್ದು. ಇನ್ನ ಒಂದ್ ಸಣ್ಣ ಪೀಸ್ ಇಟ್ಟವ್ರೆ. ಸುಮಾರು ಇಟ್ಟಿರ್ತಾನೆ. ಯಾರು ತಿಂದಿದ್ದು? ನಾನ್ ತಿಂದಿಲ್ಲಪ್ಪ, ಪಪ್ಪನ. ಆಕ್ಚುಲಿ ಸುಮಾರು ಜನ ಅದೇ ಕಮೆಂಟ್ ಆಗ್ತಾನೆ ಇದ್ರಲ್ಲ, ಬ್ರೋ ಅಂಕಲ್ ಕೈಲಿ ಪಕೋಡ ಮಾಡಿಸಿ ಬಜ್ಜಿ ಮಾಡಿಸಿ ಅಂತ. ಬಟ್ ಅಮ್ಮ ಮಾಡ್ಸಮ್ಮ, ನೀನೇ ಹೇಳಿ, ಪಪ್ಪಂಗೆ ಹೇಳಿ. ಅಲ್ಲ, ನಿನ್ ಗಂಡಂಗೆ ನೀನು ಹೇಳ್ಬೇಕು ತಾನೆ? ಹೇಳೋಣ ಬಾ, ಮತ್ತೆ ಹೇಳು. ಶೆಡ್ಡಲ್ಲಿ ಐತಿ ವಿಡಿಯೋ ಮಾಡ್ಬೇಕಾದ್ರೆ ಬಾದ್ರೆ ಸೌಂಡ್ ಮಾಡ್ಬೇಡ ಹಂಗೆ. ಅದು ಒಂಥರ ಮ್ಯೂಸಿಕ್. ಮ್ಯೂಸಿಕ್. ಬಾ, ಶೆಡ್ಡಲ್ಲಿ ಐತಿ ಪಪ್ಪ, ಹೇಳ ಬಾ. ಬಜ್ಜಿ ಮಾಡಿ ಅಂತೀಯ? ನಾಳೆ ಮಾಡಿ ಅನ್ನ, ಇವಾಗ ಕಬಾಬ್ ತಂದಿಲ್ವಾ? ಗೈಸ್, ನಾವು ಅಪ್ಪನು ಈಗ ಶೆಡ್ಡಲ್ಲೇ ಇದ್ರು. ಈಗ ಶೆಡ್ಡಿನ ಈಗ ಮನೆಗೆ ಬಂದ್ರು. ಇದು ಬಜ್ಜಿ ಪಕೋಡ ಯಾವಾಗ ಮಾಡ್ತೀರಾ ಪಪ್ಪ? ಹೌದಾ? ಯಾವಾಗ ಫ್ರೀ ಆಯ್ತೀರಾ ಅವಾಗ ಹೇಳಿ. ಪಾಪ ವ್ಯೂವರ್ಸ್ ಎಲ್ಲರೂ ಕೇಳ್ತವ್ರೆ ಕಮೆಂಟಲ್ಲೆಲ್ಲ. ಅದೇ ಗೈಸ್, ನಾವು ಅಪ್ಪ ಇವಾಗ ಸ್ವಲ್ಪ ಬ್ಯುಸಿ ಅವ್ರಂತೆ, ಅದಕ್ಕೆ ಸ್ವಲ್ಪ ದಿನನಾ ಪಾಪ? 2 ದಿನ. ಸರಿ, ಆಯ್ತು. ಚಲೋ ಗೈಸ್, ಇವಾಗ ಕಮೆಂಟ್ ಗಳಿಗೆ ರಿಪ್ಲೈ ಕೊಡ್ತಾ ಹೋಗೋಣ. ಧನುಷ್ ಎನ್ ಅನ್ನೋರು ಕಮೆಂಟ್ ಆಗಿದ್ದಾರೆ, ಬ್ರೋ ನೀವು ಇಂಜಿನಿಯರಿಂಗ್ ಅಲ್ಲಿ ಯಾವ ಇಯರ್ ಅಂತ? ನನ್ನ ಇಂಜಿನಿಯರಿಂಗ್ ಅಲ್ಲಿ ನಾನು ಫೈನಲ್ ಇಯರ್ 8th ಸೆಮ್. ಈಗ ಇಂಟರ್ನ್ಶಿಪ್ ಈಗ ಸ್ಟಾರ್ಟ್ ಆಗುತ್ತೆ. ನಿಖಿಲ್ ಅನ್ನೋರು ಕಮೆಂಟ್ ಹಾಕಿದ್ದಾರೆ, ಹೆಲೋ ಬ್ರೋ, ಐ ಆಮ್ ಸೌರವ್ ಜೋಶಿ ಸಬ್ಸ್ಕ್ರೈಬರ್. ಆಫ್ಟರ್ ವಾಚಿಂಗ್ ಯುವರ್ ವಿಡಿಯೋಸ್ ಐ ಅನ್ಸಬ್ಸ್ಕ್ರೈಬ್ ಸೌರವ್ ಜೋಶಿ ಯೂಟ್ಯೂಬ್ ಚಾನಲ್. ವಾ. ಗುರು ಕಿರಣ್ ಅಂತ ಕಮೆಂಟ್ ಹಾಕಿದ್ದಾರೆ, ಬ್ರೋ ನಿಂದು ಹೆಲ್ಮೆಟ್ ಕ್ಯಾಮ್ರಾ ಸೆಟಪ್ ಹೇಳಿ ಬ್ರೋ, ಹಾಗೆ ಹೇಗೆ ಮಾಡೋದು ಅಂತ ಹೇಳಿ ಪ್ಲೀಸ್. ನಮ್ದು ಕಮೆಂಟ್ ಓದಿ ಬ್ರೋ. ಗುರು ಕಿರಣ್ ಅವರೇ, 2 ನಿಮಿಷ ನಾನು ನಿಮ್ಗೀಗ ತೋರಿಸ್ತೀನಿ. ಗುರು ಕಿರಣ್ ಅವರೇ ನೋಡಿ, ಇಲ್ಲಿ ನಿಮ್ಗಂತಾನೆ ಈಗ ಹೆಲ್ಮೆಟ್ ಈಗ ಹೋಗಿ ತಗೊಂಡ್ಬಿಟ್ಟು ಬಂದೆ. ಸೊ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದು ನನ್ನ ನಾರ್ಮಲ್ ಯೂಸ್ ಮಾಡೋ ಹೆಲ್ಮೆಟ್. ಅಂದ್ರೆ ಸಿಟಿಲಿ ಅಲ್ಲಿ ಸ್ವಲ್ಪ ದೂರಕ್ಕೆ ಹೋದ್ರೆ ಈ ಹೆಲ್ಮೆಟ್ ಅನ್ನ ಯೂಸ್ ಮಾಡ್ತೀನಿ. ಏನಾದ್ರು ಲಾಂಗ್ ಏನಾದ್ರು ಹೋಗೋದಾರೆ ಇನ್ನೊಂದು ಬೇರೆ ಹೆಲ್ಮೆಟ್ ಇದೆ. ನಾನು ನನ್ನ ಮೋಟೋ ವ್ಲಾಗಿಂಗ್ ಹೆಲ್ಮೆಟ್ ಗೆ ಯಾವುದೇ ರೀತಿಯಾಗಿ MCL ಆಗ್ಲಿ ಗಮ್ ಆಗ್ಲಿ ಆತರ ಏನು ಅನ್ಸಿಲ್ಲ. ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಆಕ್ಚುಲಿ ಒಂದು ಮೌಂಟ್ ಇದೆ. ಸೊ ಒಂದೇ ನಿಮಿಷ ನೋಡಿ, ಇಲ್ಲಿ ಈ ತರದೊಂದು ಇದೊಂದು ಮೌಂಟು ಕರೆಕ್ಟಾಗಿ ಹೆಲ್ಮೆಟ್ ಮಧ್ಯಕ್ಕೆ ಹಿಂಗೆ ಫಿಕ್ಸ್ ಮಾಡ್ಕೊಂಡು ಇದು ನಿಂಗೆ ಟೈಟ್ ಮಾಡಿದ್ರೆ ಗೈಸ್ ಕ್ಲೀನಾಗಿ ಫಿಟ್ ಆಗುತ್ತೆ. ಸೊ ಇದು ನಾನು ಯಾವುದೇ ರೀತಿಯಾಗಿ ಅಮೆಝಾನ್ ಅಲ್ಲಾಗ್ಲಿ ಫ್ಲಿಪ್ಕಾರ್ಟ್ ಅಲ್ಲಾಗ್ಲಿ ನಾನು ಇದನ್ನ ಬೈ ಮಾಡಿಲ್ಲ. ನಮ್ಮ ಬೆಂಗಳೂರಲ್ಲಿ ನೆಕ್ಸ್ಟ್ ರೋಡ್ ರೈಡರ್ಸ್ ಅಂತ ಶಾಪ್ ಇದೆ, ಫುಲ್ ಆಕ್ಸೆಸರಿ ಶಾಪು. ನನ್ನ ಹಿಮಾಲಯನ್ ತಗೊಂಡಾದ್ಮೇಲೆ ಅದಕ್ಕೆ ಆಕ್ಸೆಸರೀಸ್ ನಾನು ಹಾಕ್ಸಿದ್ನಲ್ಲ, ಅದೇ ಶಾಪ್ ಅಲ್ಲಿ ನಾನು ಇದನ್ನ ಬೈ ಮಾಡಿದ್ದು. ಸೊ ಇದು ಅಮೆಝಾನ್ ಅಲ್ಲೂ ಸಿಗ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಇದಂತೂ ಮಾತ್ರ ಬೆಸ್ಟ್ ಅಂತೀನಿ. ಜಸ್ಟ್ ಹಿಂಗೆ ಹೆಲ್ಮೆಟ್ಗೆ ಫ್ರಂಟಿಗೆ ಈ ತರ ಹಿಂಗೆ ಫಿಕ್ಸ್ ಮಾಡ್ಕೊಂಡ್ರೆ ಸಾಕು. ಫಿಕ್ಸ್ ಮಾಡ್ಬಿಟ್ಟು ಟೈಟ್ ಮಾಡಿದ್ರೆ ಸಾಕು ಗೈಸ್. ಆಮೇಲೆ ಈ ಮೌಂಟಿಗೆ ಜೆ ಮೌಂಟನ್ನ ಈಗ ನಾನು ಫಿಟ್ ಮಾಡ್ತೀನಿ ಇದ್ರ ಮೇಲೆ. ಸೊ ಹಿಂಗೆ ಫಿಟ್ ಮಾಡಾದ್ಮೇಲೆ ಹಿಂಗೆ ಲಾಕ್ ಆಗುತ್ತೆ. ಜೊತೆಗೆ ನಾನು ಆಕ್ಷನ್ ಕ್ಯಾಮ್ರಾ ಯೂಸ್ ಮಾಡೋದು GoPro ಅಲ್ಲ, DJI ಕ್ಯಾಮ್ರಾದು, DJI ಕಂಪ್ನಿದು ಆಕ್ಷನ್ 6 ಅಂತ. ಸೊ ಇದರಲ್ಲಿ ಯಾವುದೇ ರೀತಿಯಾಗಿ ಬೋಲ್ಟ್ ಏನು ಹಾಕೊಳ್ಳಂಗಿಲ್ಲ. ಆದ್ರೆ ನಮ್ಮ GoProದ್ರಲ್ಲಿ ಹೆಂಗೆ ಅಂದ್ರೆ ಇಲ್ಲಿ ಕ್ಯಾಮ್ರಾ ಹಿಂಗೆ ಇಟ್ಬಿಟ್ಟು ಇಲ್ಲಿ ಈ ಜಾಗ ಹಿಂಗೆ ಲಾಕ್ ಬರುತ್ತೆ, ಅಂದ್ರೆ ಬೋಲ್ಟ್ ತರ ಹಿಂಗೆ ತಿರುಗಿಸ್ಬೇಕು. ಬಟ್ ಈ ಕ್ಯಾಮ್ರಾಗೆ ಆ ತರ ಏನು ಇಲ್ಲ ಗೈಸ್. ಇದಕ್ಕೆ ಡೈರೆಕ್ಟ್ ಮ್ಯಾಗ್ನೆಟ್ ಬರುತ್ತೆ ನೋಡಿ. ಇಲ್ಲಿ ಜಸ್ಟ್ ಹಿಂಗೆ ಇಟ್ಬಿಟ್ರೆ ಸಾಕು, ಆಟೋಮೆಟಿಕ್ ಮ್ಯಾಗ್ನೆಟಿಗೆ ಅಟ್ಯಾಚ್ ಆಗುತ್ತೆ. ಇಷ್ಟೇ, ಲಾಕ್ ಆಯ್ತು. ಆರಾಮಾಗಿ ಫುಲ್ ಗಟ್ಟಿಯಾಗಿ ಆರಾಮಾಗಿ ಕುತ್ಕೊಳ್ಳುತ್ತೆ, ಏನೇ ಮಾಡಿದ್ರು ಬೀಳಲ್ಲ ಕ್ಯಾಮ್ರಾ. ಮಿಥುನ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಬ್ರೋ ಬೈಕ್ ಕಮ್ಯುನಿಟಿ ಅಂತ ಒಂದು ಗ್ರೂಪ್ ಮಾಡಿ ಬ್ರೋ ಅಂತ. ಎಸ್, ಮಾಡೋಣ. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಪ್ರಾಪರ್ ಆಗಿ ನಮ್ಮ ಹಾಸನ್ನಿಂದ ಒಂದು ಬೈಕ್ ಇಂದು ಗ್ರೂಪ್ ಮಾಡೋಣ. ಕನ್ನಡಿಗ ಅಂತ ಕಮೆಂಟ್ ಆಗಿದ್ದಾರೆ, ಬ್ರೋ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಹಿಮಾಲಯನ್? ಇವಾಗ 5095 ಕಿಲೋಮೀಟರ್ ರನ್ ಆಗಿದೆ. ಶ್ರೀಕಂಠ ಅವರು ಕಮೆಂಟ್ ಹಾಕಿದ್ದಾರೆ,
ಚಾರ್ಲಿ ಏನಾಯ್ತು ಅಂತ ಹೇಳಲೇ ಇಲ್ಲ ಬ್ರೋ, ನನ್ನ ಕಮೆಂಟ್ ನೀವು ಹೇಳಲೇ ಇಲ್ಲ. ಆಕ್ಚುಲಿ ಚಾರ್ಲಿ ಇಲ್ಲ ಗೈಸ್, ಚಾರ್ಲಿ ಸತ್ತೋಯ್ತು. ನಾನು ಆಲ್ರೆಡಿ ಒಂದು ಬ್ಲಾಗ್ ಅಲ್ಲಿ ಹೇಳಿದ್ದೆ, ಅದು ಹೆಂಗೆ ಏನಾಯ್ತು ಅಂತ ನಂಗೆ ಪದೇ ಪದೇ ಹೇಳಕ್ ನಂಗೂ ಬೇಜಾರು. ಆಲ್ರೆಡಿ ನಾನು ಒಂದು ಬ್ಲಾಗ್ ಅಲ್ಲಿ ಹೇಳಿದೀನಿ, ಏನಾರ ನಿಮ್ಗೆ ಆ ಬ್ಲಾಗ್ ನೀವು ನೋಡ್ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಂಗೆ ಆ ವಿಡಿಯೋದು ನಿಮ್ಗೆ ಲಿಂಕ್ ಕಮೆಂಟ್ ಹಾಕ್ತೀನಿ. ಸೊ ಅವಾಗ ನೀವು ಅದನ್ನ ನೋಡಿ. ರೋಹಿತ್ ಗೌಡ ಅನ್ನೋರು ಕಮೆಂಟ್ ಹಾಕಿದಾರೆ, ಪ್ಲೀಸ್ ಒನ್ಸ್ ಕಮ್ ಟು ಮೈಸೂರ್ ಬ್ರದರ್. ಬರೋಣ, ಮೈಸೂರ್ ಕಡೆನೂ ಬರೋಣ. ದರ್ಶನ್ ಅನ್ನೋರು ಕಮೆಂಟ್ ಹಾಕಿದ್ದಾರೆ, ಬ್ರೋ ಪ್ಲೀಸ್ ಒನ್ಸ್ ಕಮ್ ಟು ತುಮಕೂರ್. ಬರೋಣ, ಎಲ್ಲ ಊರ್ ಕಡೆ ಬರೋಣ ಗೈಸ್. ನಿಖಿಲ್ ಅನ್ನೋರು ಕಮೆಂಟ್ ಹಾಕಿದ್ದಾರೆ, ಸೂಪರ್ ಬ್ರೋ, ಲವ್ ಫ್ರಮ್ ತುಮಕೂರ್. ಥ್ಯಾಂಕ್ ಯು ನಿಖಿಲ್ ಅವರೇ, ಲವ್ ಫ್ರಮ್ ಹಾಸನ್. ಪ್ರಜ್ವಲ್ ಅನ್ನೋರು ಕಮೆಂಟ್ ಹಾಕಿದ್ದಾರೆ, ಬ್ರೋ ಐ ಆಮ್ ಅಡಿಕ್ಟೆಡ್ ಟು ಯುವರ್ ವ್ಲಾಗ್ಸ್, ಕೀಪ್ ಗ್ರೋಯಿಂಗ್ ಅಂಡ್ ವಿಡಿಯೋ ಲೆಂತ್ ಸ್ವಲ್ಪ ಜಾಸ್ತಿ ಮಾಡಿ ಬ್ರೋ. ಓಕೆ ಮಾಡೋಣ, ಸ್ವಲ್ಪ ಟ್ರೈ ಮಾಡೋಣ ಗೈಸ್. ಲಿಖಿತ್ ಅನ್ನೋರು ಕಮೆಂಟ್ ಆಗಿದ್ದಾರೆ, ಯುವರ್ ವೆಹಿಕಲ್ ಕಲೆಕ್ಷನ್ ವ್ಲಾಗ್. ಓಕೆ ಬರುತ್ತೆ ಅದು. ಆಕಾಶ್ ರಾಕಿ ಅನ್ನೋರು ಕಮೆಂಟ್ ಹಾಕಿದ್ದಾರೆ, ಲವ್ ಫ್ರಮ್ ರಾಯಚೂರು ಅಂತ. ಥ್ಯಾಂಕ್ ಯು ಆಕಾಶ್ ಅವರೇ. ಭುವನ್ ಅನ್ನೋರು ಕಮೆಂಟ್ ಹಾಕಿದ್ದಾರೆ, ಬ್ರೋ ಫ್ಯೂಚರ್ ಅಲ್ಲಿ ಏನ್ ಆಗ್ಬೇಕು ಅಂತ ಇದ್ದೀರಾ? ಏನೋ ಅನ್ಕಂಡೇ ಇಲ್ಲ ಗುರು, ಅನ್ಕೊಂಡಿದ್ ಏನೋ ಆಗಲ್ವಲ್ಲ, ಸೊ ಅದಕ್ಕೆ ಏನೋ ಈಗ ಸದ್ಯಕ್ಕೆ ಏನೋ ಅನ್ಕಂಡೇ ಇಲ್ಲ. ಗಾನುಮರಿಗೆ ಸ್ಕೂಟಿ ಕಲ್ಸ್ಕೊಡಿ ಬ್ರೋ, ನೀವು ಹೇಳ್ದೆ ಹೋದಾಗ ಯೂಸ್ ಆಗುತ್ತೆ ಅವಳಿಗೆ. ನಮ್ ಗಾನುವಿ ಸ್ಕೂಟಿ ಓಡಿಸ್ತಾಳೆ ಗೈಸ್. ಪ್ರಜ್ವಲ್ ಅನ್ನೋರು ಕಮೆಂಟ್ ಹಾಕಿದ್ದಾರೆ, ಬ್ರೋ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ಬಟ್ ಮೈ ಮಾಮ್ಸ್ ನೇಟಿವ್ ಇಸ್ ಹಾಸನ್. ಐ ವಿಲ್ ಪ್ರಾಮಿಸ್ ಯು ಟುಡೇ ಬ್ರದರ್, ಒನ್ ಡೇ ಯು ವಿಲ್ ಬಿಕಮ್ ಅ ಬಿಗ್ಗೆಸ್ಟ್ ಯೂಟ್ಯೂಬರ್. ಡೋಂಟ್ ಮೈಂಡ್ ಟು ನೆಗೆಟಿವ್ ಕಮೆಂಟ್ಸ್, ಕೀಪ್ ಗೋಯಿಂಗ್, ಆಲ್ ದ ಬೆಸ್ಟ್ ಬ್ರದರ್. ಥ್ಯಾಂಕ್ ಯು ಪ್ರಜ್ವಲ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಪ್ರಮೋದ್ ಅನ್ನೋರು ಕಮೆಂಟ್ ಹಾಕಿದ್ದಾರೆ, ಬ್ರೋ ನಿಮ್ಮ ಸ್ಪ್ಲೆಂಡರ್ ಗಾಡಿ ಇತ್ತಲ್ಲ ಏನಾಯ್ತು ಅಂತ. ಸ್ಪ್ಲೆಂಡರ್ ಗಾಡಿ ಮಾರಾಯ್ತು ಬ್ರದರ್, ಸ್ಪ್ಲೆಂಡರ್ ಇಲ್ಲ ಈಗ, CT100 ಮಾತ್ರ. ನಂದು ಅನ್ನೋರು ಕಮೆಂಟ್ ಹಾಕಿದ್ದಾರೆ, ಬ್ರೋ ನಾನ್ ನಿಮ್ಮ ವ್ಲಾಗ್ಸ್ ನಮ್ಮ ಮನೇಲಿ ಎಲ್ಲಾ ನೋಡ್ತೀವಿ ಬ್ರೋ, ಒಳ್ಳೆ ಚೆನ್ನಾಗಿ ವ್ಲಾಗ್ ಮಾಡ್ತೀರಾ, ಒಳ್ಳೇದಾಗ್ಲಿ. ನಿಮ್ಮ ವ್ಲಾಗ್ನ 1 year ಇಂದ ನೋಡ್ತಾ ಇದ್ದೀನಿ. ನಾನು ನಿಮ್ಮ ಅಪ್ಪ ಅವರ ಬಿಗ್ ಫ್ಯಾನ್. ಥ್ಯಾಂಕ್ ಯು ನಂದು ಅವರೇ, ಜೊತೆಗೆ ನಿಮ್ಮ ಫ್ಯಾಮಿಲಿ ಅವ್ರೆಲ್ರಿಗೂ ಒಂದ್ಸಲ ಹಾಯ್. ಓಕೆ ಗೈಸ್, ಇಷ್ಟ ಆಗಿತ್ತು ಕಮೆಂಟ್ಗಳು. ನೆಕ್ಸ್ಟ್ ಏನಾದ್ರು ಡೌಟ್ ಇದ್ರೆ ನೀವು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಂಗೆ ಕಮೆಂಟ್ ಮಾಡಿ ಗೈಸ್, ತಿಳಿಸ್ತೀನಿ. ಥ್ಯಾಂಕ್ ಯು ಗೈಸ್. ಗೈಸ್ ಈಗ ಹೊರಗಡೆ ಇಲ್ಲೇ ಚಾಪೆ ಹಾಸನ. ಗೈಸ್ ನೋಡಿ, ಇಲ್ಲಿ ಊಟ ರೆಡಿ ಆಗೈತೆ. ಬಿಸಿ ಬಿಸಿ ಅನ್ನ, ಚಿತ್ರಾನ್ನ, ಜೊತೆಗೆ ಕಬಾಬು, ಜೊತೆಗೆ ಇಲ್ಲಿ ಹೊರಗಡೆ ಕುತ್ಕೊಂಡು ಈ ಚಳಿ ಚಳಿ ತಣ್ಣಗೆ ಬೇರೆ ಐತೆ ವೆದರು. ಗೈಸ್ ಮಾತ್ರ ನಿಜ ಹಿಂಗ್ ಹೊರಗಡೆ ಕೂತಿಂಗ್ ಊಟ ಮಾಡ್ತಿದೀವಲ್ಲ ಇತ್ತೀಚೆಗೆ, ಅದ್ರ ಫೀಲೇ ಬೇರೆ ಗುರು, ತರ ಖುಷಿ ಆಗುತ್ತೆ ಮಾತ್ರ. ಸುಮ್ಮನಿರಮ್ಮ, ಚಿತ್ರಾನ್ನ ಮತ್ತು ಕಬಾಬ್ ಕೊಟ್ರಿ ಇನ್ನೇನು ಮತ್ತೆ? ಹಾಂ ನೋಡಿ, ಕಬಾಬ್ ಸ್ಮೆಲ್ಲೇ ಬರ್ತಿಲ್ವಾ? ಅವಳು ನೋಡಲ್ಲಿ ಮೆತ್ತಗೆ ಬಿಟ್ಟು ಆ ಕಡೆ ಹೆಂಗ್ ವಾಕ್ ಮಾಡ್ತಾವಳೆ. ನನ್ನ ಕಾಲು ನೋವು ಅಂತ ಹೇಳಲಿಲ್ಲ, ಊಸ್ ಬಿಟ್ಟಿದ್ದಂತ ಹೇಳ್ತಿರೋದು. ಊಸ್ ಬರಲಿ ಅಂತನಾ? ಹಾಂ ಅಲ್ಲ, ಆ ಬಾಡಿಲಿ ಊಸೆಲ್ಲ ಐತೆ, ಅದನ್ನ ಹೇಳು. ಗೈಸ್ ಇವಾಗ ನಮ್ಮ ಅಪ್ಪನಮ್ಮ ಬಂದು ದಮ್ ಹೊಡ್ಕೊಂಡು ಈಗ ಬಂದರು. ಇವ್ರು ಬಂದಿಂಗ್ ಕುತ್ಕೊಂಡ ತಕ್ಷಣನೇ ಸ್ಮೆಲ್ ಬಂತು ಆ ಸಿಗರೇಟಿಂದು. ಒಬ್ಬರು ಕಮೆಂಟ್ ಹಾಕೋರೆ, ನೀವು ಒಂದಿನ ಫುಲ್ಲು ಸಿಗರೇಟ್ ಬಿಟ್ಟು ಇರಬೇಕು, ಅದು ಚಾಲೆಂಜು. ಒಂದಿನ ಅಲ್ಲ, 4 ದಿನ ಬಿಟ್ಟಿದ್ದು ಮತ್ತೆ 5ನೇ ದಿನಕ್ಕೆ ಶುರು ಆಗಿದೆ. ಆಯ್ತು ಮಗನೇ, ನಾಳೆ ಒಂದಿನ ಬಿಡ್ತೀನಿ. ನಾಳೆ ಒಂದಿನ ಅಲ್ಲ, ನಾಳೆ ಸೇದಲ್ಲ. ಪಕ್ಕ ಮಾತಂದ್ರೆ ಮಾತು. ಅಲ್ಲ ಸರಿ, ನಾಳೆ ಸೇದ ಮತ್ತೆ ನಾಳೆ ಸೇರ್ತೀರಾ? ಅಲ್ಲ ಅದೇ ನೆನ್ನೆದು ಸೇರ್ತೀರಾ? ಇಲ್ಲ ಮಗನೇ, ಇಲ್ಲ ಒಟ್ನಲ್ಲಿ ಈಗ ಒಂದಿನ ಬಿಡ್ಬೇಕು ಅಂತ ಹೇಳೋರಲ್ವಾ, ಪಕ್ಕ ಬಿಡ್ತೀನಿ. ನಾಳೆ ನೋಡೋಣ, ಪಕ್ಕ ಸೇದಲ್ಲ. ಪಕ್ಕ ಕಾಣೆ ಮಾಡ್ಲಾ? ಬೇಡ ಶಪಥ ಮಾಡಿ ಹೇಳ್ತಾ ಇದೀನಿ ಮಗನೇ, ನಾಳೆ ಸೇದಲ್ಲ. ಮಾರ್ಗನಲ್ಲಿ ನಿಂತಲ್ಲ ಮೇಲೆ ಇಡ್ತೀನಿ, ತಲೆ ಮೇಲೆ. ಬಾ ನಿಜವಾಗ್ಲೂ ನಂಗೆ ನಾಳೆ ಟೆಸ್ಟ್ ಐತೆ, ಬೇಡ ಅಂತಾಳೆ. ಇಲ್ಲ, ಗಾನ ತಲೆ ಮೇಲೆ ಅವನು ಇಟ್ಟಿಲ್ಲ, ಇಟ್ಟಿದ್ದೀನಿ ಗಾನ ಯಾವತ್ತಾರ. ಒಟ್ನಲ್ಲಿ ನಿಂಗೆ ನಾನು ಸಿಗರೇಟ್ ಬಿಡೋದು ಆಸೆ ಇಲ್ಲ, ಅದಕ್ಕೆ ಹಂಗಂತ ಇದೆಯಾ? ಹಾಂ ಅಲ್ವಾ? ಅಲ್ಲ ಆಗಿದ್ರು ನಮ್ಮೇಲೆ ನಮಗೆ ನಂಬಿಕೆ ಇದ್ರೆ ಸಾಕು, ಏನು ಬೇಕಾದ್ರೂ ಬಿಡ್ಬೋದು. ಆಯ್ತು ಮಗನೇ, ನಾಳೆ ಪಕ್ಕ ಮಗನೇ, ಇದು ಮಾತಂದ್ರೆ ಮಾತು. ಗೈಸ್ ಈಗ ನಾಳೆ ಬೆಳಗ್ಗೆ ಬೇಗ ಎದ್ದೇಳ್ತೀಯಾ? 4 ಗಂಟೆ ಮಾಡ್ತೀಯಾ? ಪಕ್ಕ. ನೀನು ಎಷ್ಟೊತ್ತಿಗಿದ್ರು ವಿಡಿಯೋ ಮಾಡಬೇಕು, ಟೈಮು ತೋರಿಸ್ಬೇಕು. ವ್ಲಾಗ್ ಎಂಡ್ ಮಾಡೋಣ. ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ನಮ್ಮ ಗಾನವಿ ನೋಡಿ ಪಿಂಪಲಿಗೆ ಏನೋ ಹಚ್ಕೊಂಡವಳೆ, ಅದೇನು ಎಂತದಿಲ್ಲ ಮುಚ್ಚು. ಯಾವ ಕ್ರೀಮು ಹಚ್ಕೋಬೇಡ, ಸುಮ್ ಪಿಂಪಲ್ ಹೋಗುತ್ತೆ, ನೀನು ಹೋಗಿಸ್ತೀನಿ ನಾನು.
ನಾನು ಕ್ರೀಮ್ ನಾನು ಔಷಧ ಇಡ್ಕತೀನಿ. ಬೈ ಗೈಸ್ ಬೈ. ಕ್ರೀಮ್ ಹಚ್ಚಲ್ಲ ಅಂದ್ಬಿಟ್ಟು ಎಲ್ಲ ಹಚ್ತೀನಿ ಹಚ್ತೀನಿ ಆದ್ರೆ ಮೇಕಪ್ ಮಾಡಲ್ಲ. ನಾನೇನ್ ಮೇಕಪ್ ಮಾಡ್ತಿಯಲ್ಲ ಇವತ್ತು ಬೆಳಗ್ಗೆ ತೋರ್ಸಿದ್ನಲ್ಲ ಅದ್ ಮೇಕಪ್ ಅದು ಸನ್ಸ್ಕ್ರೀಮ್ ಅದು ಫೌಂಡೇಶನ್ ಅಂತಾರೆ. ಫೌಂಡೇಶನ್ ಸರಿ ಗೈಸ್ ಬೈ.